ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಸರ್ಕಾರ ದಿನಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾ ಇದೆ. ಡಿಕೆಶಿ 60 ಪ್ರಶ್ನೆಗಳು ಹೆಚ್ಚಾಯಿತು ಅಂತ ಅಂದಿದ್ದಾರೆ. ಶಿಕ್ಷಕರ ಸಮಸ್ಯೆಗಳ ನಡುವೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ನಾಯಿ ಕಡಿಯುವ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೀತಾ ಇರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕುರಿತಂತೆ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಮಾತನಾಡಿರುವಂಥದ್ದು. ಡಿಕೆಶಿ 60 ಪ್ರಶ್ನೆಗಳು ಹೆಚ್ಚಾಯಿತು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಶಿಕ್ಷಕರು ಸಮಸ್ಯೆಗಳ ನಡುವೆಯೇ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ನಾಯಿ ಕಡಿಯುವಂತಹ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ ಅಂತ. ಇನ್ನು ಜಾತಿ ಸಮೀಕ್ಷೆಯ ಗೊಂದಲದ ಕುರಿತಂತೆ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಇನ್ನು ಸರ್ಕಾರ ದಿನಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಡಿಕೆಶಿ 60 ಪ್ರಶ್ನೆಗಳು ಹೆಚ್ಚಾಯಿತು ಅಂತ ಅಂದಿದ್ದಾರೆ. ಶಿಕ್ಷಕರು ಸಮಸ್ಯೆಗಳ ನಡುವೆಯೇ ಸಮೀಕ್ಷೆಯನ್ನ ಮಾಡ್ತಾ ಇರುವಂಥದ್ದು. ಶಿಕ್ಷಕರಿಗೆ ನಾಯಿ ಕಡಿಯುವಂತಹ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಜಾತಿ ಸಮೀಕ್ಷೆಯ ಗೊಂದಲದ ಕುರಿತಂತೆ ಬಿವೈ ವಿಜಯೇಂದ್ರ ಮಾತನಾಡಿರುವಂಥದ್ದು. ಸರ್ಕಾರ ಕೂಡ ದಿನಕ್ಕೊಂದೊಂದು ನಿರ್ಧಾರವನ್ನ ತೆಗೆದುಕೊಳ್ತಿದೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ. ದಿನಕ್ಕೊಂದೊಂದು ಬದಲಾವಣೆಗಳು ಕೂಡ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಆತುರವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂಥದ್ದು. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನಿಷ್ಟು 60 ಪ್ರಶ್ನೆಗಳು ಯಾರು ಉತ್ತರ ಕೊಡಕ್ಕಾಗ್ತದೆ ಅಂತೇಳಿ. ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂಥದ್ದು. ಶಿಕ್ಷಕರು ಕೂಡ ತೊಂದರೆಗಳಾಗ್ತಾ ಇದೆ. ಅವರು ಕೂಡ ಕುಟುಂಬ ಎಲ್ಲವೂ ಕೂಡ ಇರ್ತದೆ. ವಿಕಲಚೇತನರು ಕೂಡ ಇದರಲ್ಲಿ ಬಳಸ್ಕೊಂಡಿರುವಂಥದ್ದು. ಸಾಕಷ್ಟು ಟೀಕೆಗಳು ಬಂತು. ಮೊನ್ನೆ ಹಾಸನದಲ್ಲಿ, ಬೇಲೂರಿನಲ್ಲಿ ನಾಯಿ ಕಡಿದಿರ್ತಕ್ಕಂಥ ಘಟನೆ ಕೂಡ ಆಗಿದೆ. ಸಾಕಷ್ಟು ಜನ ಗಾಯ ಆಗಿದೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದು ಆತುರವಾಗಿ ಈ ರೀತಿ ಒಂದು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ದಿನೇ ದಿನೇ